ಗಮನ ಉರುವವಾ ಹೆತ್ತೈನ ಮಕ್ಕವಾ ಇಬ್ಬ ದೈವ ಪಿರವಿಗಳೇ. ಶ್ರೀ ಕೃಷ್ಣರನ ಅಚ್ಚ ಕೂಸ ಗೋಕುಲಗ ಅಪ್ಪ ನಂದಗೋಪಾಲರು ಎತ್ತಿ ಬಪ್ಪನೆ ಎಲ್ಲಾ ಗೋಪಿ ಗೋಪಾಲರು ಒರಿಗಿನಿದ್ದಲಿಯೋ ಅಂದೂಂದ ಅವಕಗ ನೆರಿಗೆ ಜನ್ಮ ಕಾತು ನಿದ್ದುದುಗ ಆ ಬಾಕ್ಯವ ಈ ಕುನ್ನ ಕೂಸು ಸಾಕ್ಷಾತ್ ನಾರಾಯಣನ ಪರಿಪೂರ್ಣ ಅವತಾರವ ಶ್ರೀ ಕೃಷ್ಣ ರೂಪನೋಗೆ ತಂದಾರ ಎಂಬುದನ್ನ ದಾರು ಅರಿವಿಲೆ. ಆಲೆ ಅದನ್ನ ಕಾಲ ಉಂದುತ್ತಾ ಅರುದುತ್ತು. ನೇ ಜಡಗರ ಇಡಿಮಿನ್ನಲು ಬುದ್ಧರ ಆಲೆಯು ಹಚ್ಚ ಕೂಸು ಒಳ್ಳಗೆ ನೆಗುದು ಇದ್ದಿತ್ತು. ಇದನ್ನು ನೋಡುನೇ ಅಪ್ಪ ನಂದಗೋಪಾಲರ್ಗ ಈ ಕೂಸಿನ ಶಕ್ತಿ ಏನಾಂಬುದನ್ನ ಪುರಿಂಜಿಪ್ಟ. ಅವ್ವೆ ಯಶೋದಮ್ಮ ಒರಿಗಿ ಎಬ್ಬನೆ ನಿನಗೊಂದು ಗಂಡು ಕೂಸು ಹುಟ್ಟಿ ತಡದೇ ತಂದು ಏಗುನೆ ತನಗ ಆಸಗೊಂದು ಸಂತೋಷ. ಶ್ರೀ ಕೃಷ್ಣರ ನೋಡುನೆ ತನಗ ಒಲಗವೇ ಗೆವನಗಟ್ಟಿತ್ತು. ಇರಗಟ್ಟ ನಡೆಯಾದ ಒಂದು ವಿಷಯ ಆ ಗ್ರಾಮನಾಗ ನಡೆದಿತ್ತು. ದಾರು ಹೇಗಾದ ಗೋಕುಲವಾಸಿಗಳೆಲ್ಲ ಅದಿಸ್ಯವ ನಂದಗೋಪಾಲರು ಯಶೋದಮ್ಮನ ಕುನ್ನ ಕೃಷ್ಣನ ನೋಡಿದಾಗ ಬಂದರು. ಅವಕ ಮನೆಯಿಂದ ಹಾಲವು ಬೆಲ್ಲವು ಮಿಠಾಯವು ಬೆಣ್ಣೆಯವು ಎತ್ತಿ ಬಂದು ಕೊಟ್ಟರು. ಕೂಸು ದೊಡ್ಡಿನಿಬ್ಬ ಒಂದೊಂದು ಜನವು ಎಲ್ಲ ಗೋಪಿಯರುಗಳು ಗೋಪಾಲರುಗಳು ಬಂದು ಕೂಸು ಎತ್ತಿದ್ದನೇ ಒರಿಗಿದನ ಒಳ್ಳಂಗಿದ್ದನೆಯಾ ತಂದು ಎಲ್ಲಾ ಸರ ಕೇತರು. ಯಶೋದಮ್ಮನು ತನ್ನ ಕೂಸು ಮೇಲೆ ನೆರೆಯ ದೃಷ್ಟಿ ಆಯಿಟ್ಟ ಅಂದು ಉಣಿಚಿ ಸಾಕಿದ. ರೋಹಿಣಿ ಅಮ್ಮನೋ ಬಲರಾಮರ ದೊಡಿಚಿದ. ಎರಡು ಕುನವೆ ಗೋಕುಲವಾಸಿಗಳೆಲ್ಲಾವ ಗಾಂಧಮ ಕಿಗುತ್ತರು. ಎಲ್ಲ ಅವಕರ ಮನೆಯ ಅವಕರ ಕೂಸ ಸಾಕಿದಲಿಯೋ ಕೃಷ್ಣರ ಮೇಲೆಯೇ ಎಲ್ಲ ಗಮನ ಅಟ್ಟಿತು. ಹಚ್ಚೆ ಕೂಸನ ಮುತ್ತುಗೂಸುವ ನಗೆಯ ನೋಡು. ಪಾಪ ಕರ್ಮ ಮಾಡಾದ ಅವಳ ಕೊಡ ಕಾತಿಯ ಮಟ್ಟು ಮನಸ್ಸನಾಗ ನೆಲೆ ಮಾಡುವುದು ಹೇಗಿದ ದೈವ ಪಿರವಿಗಳೇ. ನಾಯಿಗೆ ತುಂಬಿದ ಗವದ ಸ್ವಾಮಿ ಕುನ್ನ ಕೃಷ್ಣರ್ನ ದೊಡಿಚಿದ ಕಥೆಯ ಪತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.